ಗುಜರಾತ್ ಮತ್ತು ಎಂಐ ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ಕೆಲವೊಂದಿಷ್ಟು ದಾಖಲೆ ಬಗ್ಗೆ ನಾವೀಗ ನೋಡೋದಾದ್ರೆ, ಇದು ಹೈಲೈಟ್ಸ್ ಅಲ್ಲ, ಇನ್ನೊಂದಲ್ಲ ಸ್ನೇಹಿತರೆ, ಬರೀ ದಾಖಲೆಗಳನ್ನು ಅಷ್ಟೇ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದಲ್ಲದೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ, ಇವತ್ತಿಗೆ ನಂದು 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಅದಕ್ಕೆ ತುಂಬಾ ಖುಷಿ ಆಗತ್ತೈತಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಇದೀಗ ಬರ್ತಾ ಇರೋ ನ್ಯೂಸು, ರೋಹಿತ್ ಶರ್ಮಾ ಅವರು T20ನಲ್ಲಿ 450 ಪಂದ್ಯಗಳನ್ನು ಕಂಪ್ಲೀಟ್ ಮಾಡಿದ್ರು ಸ್ನೇಹಿತರೆ, ಇತಿಹಾಸದಲ್ಲಿ. ಅದಲ್ಲದೆ ನಮ್ಮ ಭಾರತದ ಮೊದಲನೇ ಬ್ಯಾಟರ್ ಆಗಿ ಇವರು ಹೊರಹೊಮ್ತಾರೆ. ಯಾಕಪ್ಪ ಅಂದ್ರೆ 450 ಪಂದ್ಯಗಳನ್ನು ಇದುವರೆಗೂ ಯಾರೇ ಆಡೇ ಇಲ್ಲ ಭಾರತದವರು. ನಮ್ಮ ರೋಹಿತ್ ಶರ್ಮಾ ಅವರು ಮೊದಲನೇದವ್ರು ಆಗ್ತಾರೆ. ಇನ್ನು ಸಾಯಿ ಸುದರ್ಶನ್ ಅವ್ರಿಗೆ ಗೊತ್ತಿರ್ಬೋದು ಸ್ನೇಹಿತರೆ, ಯಾವ ರೀತಿ ಆಟ ಆಡಿದ್ರು ಅಂತ ಹೇಳ್ಕೊಂಡು. ಇವ್ರದ್ದು ಕಳೆದ 6 ಇನ್ನಿಂಗ್ಸ್ಗಳನ್ನು ನಾವು ಲೆಕ್ಕ ಹಾಕ್ಕೊಂಡು ನೋಡಿದ್ರೆ, ಕಳೆದ 6 ಇನ್ನಿಂಗ್ಸ್ನಲ್ಲಿ ಕೇವಲ ಒಂದೇ ಒಂದು ಬಾರಿ 6 ರನ್ಗಳಿಗೆ ಔಟ್ ಆಗಿದೆ ಸ್ನೇಹಿತರೆ. ಅದನ್ನು ಬಿಟ್ಟರೆ 4 ಹಾಫ್ ಸೆಂಚುರಿಗಳು, 1 ಸೆಂಚುರಿಗಳಿದ್ದಾವೆ ಸ್ನೇಹಿತರೆ. ಅದಲ್ಲದೆ ಅಷ್ಟೂ 60 ರನ್ಗಳ ಮೇಲೆ ಇದ್ದಾವೆ. ಒಂದೇ ಒಂದು ಸಲ 6 ರನ್ಗಳಿಗೆ ಔಟ್ ಆಗಿದ್ದಾರೆ. ಕಡಿಮೆ ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡು 1000 ರನ್ ಗಡಿ ದಾಟಿದಂಥ ಪ್ಲೇಯರ್ IPLನಲ್ಲಿ ಯಾರಾದರೂ ಇದ್ದರೆ ಸ್ನೇಹಿತರೆ, ಇದೀಗ 2ನೇ ಸ್ಥಾನದಲ್ಲಿ ನಮ್ಮ ಶುಭಮ್ ಗಿಲ್ ಅವರು ಬರ್ತಾರೆ ಸ್ನೇಹಿತರೆ. ಇಂಡಿಯಾದ ವೈಸ್ ಕ್ಯಾಪ್ಟನ್ ಅವರು 2ನೇ ಸ್ಥಾನದಲ್ಲಿ ಬರ್ತಾರೆ. ಇವರು ಟೋಟಲ್ ಆಗಿ 20 ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ 1000 ರನ್ಗಳನ್ನ ಗಡಿ ದಾಟಲು ಸ್ನೇಹಿತರೆ. ನಾನು ಹೇಳಿದೆ ನಿಮಗೆ, ಇವರು ಟಾಪ್ 2 ಅಲ್ಲಿ ಬರ್ತಾರಂತ ಹೇಳ್ಕೊಂಡು. ಇವರು 20 ಇನ್ನಿಂಗ್ಸ್ ಅನ್ನೋ ಟಾಪ್ ಫಸ್ಟಲ್ಲಿ ಯಾರು ಬರ್ತಾರಪ್ಪ ಅಂದ್ರೆ, ನಮ್ಮ ಕ್ರಿಸ್ ಗೇಲ್ ಅವರು ಸ್ನೇಹಿತರು. ಇವರು ಟೋಟಲ್ ಆಗಿ 19 ಇನ್ನಿಂಗ್ಸ್ಗಳನ್ನು ತೊಗೊಂಡಾರೆ 1000 ರನ್ಗಳನ್ನ ಕಲೆ ಹಾಕಲು ಸ್ನೇಹಿತರೆ. ಅದಾದ ನಂತರ ಇವರು ಕ್ರಿಸ್ ಗೇಲ್ ಅವರು 19 ಇನ್ನಿಂಗ್ಸ್ ಫಸ್ಟು, ಸೆಕೆಂಡು ಶುಭಮ್ ಗಿಲ್ ಅವರು 20 ಇನ್ನಿಂಗ್ಸ್, ಮೂರನೇದವರು ಡೇವಿಡ್ ವಾರ್ನರ್ ಅವರು ಬರ್ತಾರೆ ಸ್ನೇಹಿತರೆ. ಇವರು ಟೋಟಲ್ ಆಗಿ 22 ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡಿದ್ದರು. ಅದು ಆದ ನಂತರ ಕ್ಯಾಪ್ಟನ್ ಆಗಿ ಅತಿ ಹೆಚ್ಚು ವಿಕೆಟ್ಗಳನ್ನು ತೆಗೆದುಕೊಂಡವ್ರು ಯಾರಾದರೂ ಇದ್ದರೆ ಸ್ನೇಹಿತರೆ, ಈಗ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು 4ನೇ ನಂಬರ್ ಬರ್ತಾರೆ. ಇನ್ನು ಟಾಪ್ 3ಯಲ್ಲಿ ಯಾರು ಬರ್ತಾರಂತ ನೋಡೋದಾದ್ರೆ, ಮೊದಲನೇದವರು ಶೇನ್ ವಾರ್ನ್ ಅವರು ಬರ್ತಾರೆ ಸ್ನೇಹಿತರೆ. ಇವರು ಟೋಟಲ್ ಆಗಿ 57 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. 2ನೇ ನಂಬರ್ ಅನಿಲ್ ಕುಂಬ್ಳೆ ಅವರು ಬರ್ತಾರೆ. ಇವರು 30 ವಿಕೆಟನ್ನು ತೆಗೆದುಕೊಂಡಾರೆ. ಇನ್ನು ಅಶ್ವಿನ್ ಅವರು 3ನೇದವರು 25 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಇದೀಗ ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರೆ ಸ್ನೇಹಿತರೆ 4ನೇದವರಾಗಿ. ಇವರು 24 ವಿಕೆಟ್ಗಳನ್ನು ತೆಗೆದುಕೊಂಡಾರ. ಇದು ಆದ ನಂತರ ಪ್ಯಾಟ್ ಕಮಿನ್ಸ್ ಅವರು ಬರ್ತಾರೆ. ಅವರು 20 ವಿಕೆಟ್ಗಳನ್ನು ತೆಗೆದುಕೊಂಡಾರ. ಇನ್ನೊಂದು RCBದವರಿಗೆ ತುಂಬಾ ಖುಷಿ ವಿಚಾರ ಏನಪ್ಪ ಅಂದ್ರೆ, ಇದೀಗ ನಾವು CSK ಸರಿಸಮ ಆಗಿದ್ವಿ ಸ್ನೇಹಿತರೆ. ಇನ್ಸ್ಟಾಗ್ರಾಮ್ ಫಾಲೋವರ್ಸಲ್ಲಿ 17.7 ಮಿಲಿಯನ್ ಇಬ್ಬರಿಗೂ. ನಮ್ಮ CSK ಮತ್ತು RCB ಎರಡೂ ಕೂಡ ಸಮ ಆಗಿದ್ದಾವೆ. ಬೇಗ ಯಾರ್ಯಾರೆಲ್ಲ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ, ಬೇಗ ಅವ್ರನ್ನ ಫಾಲೋ ಮಾಡ್ಕೊಳ್ಳಿ. ನಾವು CSKನ ಹಿಂದಕ್ಕೆ ಟಾಪಲ್ಲಿ ಹೋಗೋಣ ಸ್ನೇಹಿತರೆ, ನಮ್ಮ RCBದವರು. ಇನ್ನು ಹಾರ್ದಿಕ್ ಪಾಂಡ್ಯ ಅವರಿಗೆ 12 ಲಕ್ಷ ಫೈನನ್ನು ಹಾಕಿದ್ದಾರೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ, ಅವರಿಗೆ ಸ್ಲೋ ಓವರ್ ರೇಟೆಡ್ ಬಾಲನ್ನು ಮಾಡಿಸಿದ ಸಂಬಂಧ ಇವರಿಗೆ 12 ಲಕ್ಷ ಫೈನ್ ಹಾಕಿದ್ದಾರೆ. ಅದು ಆದ ನಂತರ ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋದಾದ್ರೆ, ಟೋಟಲ್ ಆಗಿ ಗೊತ್ತಿರ್ಬೋದು, ಇವರು ಟೋಟಲ್ ಆಗಿ 14 ಪಂದ್ಯವನ್ನು ಕ್ಯಾಪ್ಟನ್ಸಿ ಮಾಡಿ ಲಾಸ್ಟ್ 14 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನು ಗೆದ್ದಾರೆ, 11 ಪಂದ್ಯಗಳನ್ನು ಲಾಸ್ ಆಗಿದ್ದಾರೆ ಸ್ನೇಹಿತರೆ, ಸೋತೋಗಿದ್ದಾರೆ. ನೀವೇ ಕಮೆಂಟ್ ಮಾಡಿ, ನಾನು ಹೇಳಲ್ಲ ಅವ್ರ ಕ್ಯಾಪ್ಟನ್ಸಿ ಹೇಗಿದೆ ಏನೋ ಅಂತ ಹೇಳ್ಕೊಂಡು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನ್ಯೂಸ್. ಇನ್ನೊಂದು ಖುಷಿ ವಿಚಾರ, 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು. ಅದಕ್ಕಾಗಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಮತ್ತೆ ಸಿಗೋಣ.